ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಕಲೀಂ ಅವರು ಭಾಳ ತುಂಬ ವರ್ಕ್ ಮಾಡಿರ್ತಕ್ಕಂಥದ್ದು. ಡಿಸ್ಟಿಕ್ ಕಮಿಟಿಯನ್ನು ಈಗಾಗಲೇ ಗಾಂಧಿನಗರ ಆಗಿರ್ಬೋದು, ಬಸವನಗುಡಿ ಆಗಿರ್ಬೋದು, ಚಿಕ್ಕಪೇಟೆ ಆಗಿರ್ಬೋದು, ಎಲ್ಲ ಕಡೆಯಿಂದಲೂ ಕಮಿಟಿಗೆ ಚಾಯ್ಸ್ ಮಾಡಿಕೊಂಡು ಆ ಸ್ಟ್ರೀಟ್ ವೆಂಡರ್ ಸೆಲ್ ಒಂದು ವಿಭಾಗಕ್ಕೆ ಎಲ್ಲ ಪ್ರತಿನಿಧಿಗಳನ್ನು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳನ್ನು ಆಯ್ಕೆ ಮಾಡಿ ಇವತ್ತು ತುಂಬ ಪಾಪ ನಾನು ಇವತ್ತು 2 ಕಾರ್ಯಕ್ರಮ ಇತ್ತು, ಅದರಿಂದ ಪಾಪ ಇವತ್ತು ಕಾದು ಪಾಪ ಅವರು ಬೀದಿ ಬದಿ ವ್ಯಾಪಾರಿಗಳು, ತರಕಾರಿ ವ್ಯಾಪಾರ ಮಾಡೋರು, ಹಣ್ಣು ವ್ಯಾಪಾರ ಮಾಡೋರು, ಎಳ್ನೀರು ವ್ಯಾಪಾರ ಮಾಡೋರು, ಆ ಪ್ರತಿನಿಧಿಗಳನ್ನು ಕರ್ಕೊಂಬಂದು ಒಂದು ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಏರಿಯಾದ ಗುರುತಿಸಿ ತುಂಬ ಖಲೀಲ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಸ್ಟೇಟ್ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸೆಂಟ್ರಲ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ಈ ಉದ್ದೇಶ ಏನಪ್ಪ ಅಂದರೆ ಬೀದಿ ಬದಿ ವ್ಯಾಪಾರಿಗಳಂದರೆ ಎಲ್ಲರಿಗೂ ಆ ಜನಾಂಗಕ್ಕೆ ತಲುಪಬೇಕಾಗುತ್ತೆ. ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳಾಗಿರ್ಬೋದು ಮತ್ತು ನಮ್ಮ KPC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಒಂದು ಆದೇಶದ ಮೇರೆಗೆ ಇವತ್ತು ಎಲ್ಲ ಕಡೆ ಸೆಲ್ಲೋದು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಈ ವಾಹನಗಳು ಅಂತೇಳಿ ಇವಾಗ ನಾವು 10,000 ಗಾಡಿ ಕೊಡಬೇಕು ಅಂತ ನಮ್ಮ ಅಧ್ಯಕ್ಷರು ಈಗಾಗಲೇ ಹೊಡ್ಸಿರ್ತಕ್ಕಂಥದ್ದು. ಇವಾಗ ಅರ್ಜಿಗಳನ್ನು 3,700 ಚಿಲ್ಲರೆ ಅರ್ಜಿ ಹಾಕಿರ್ತಕ್ಕಂಥದ್ದು. ಈಗ ಇನ್ನೂ ಅರ್ಜಿಗಳನ್ನು ಹಾಕಬೇಕಾಗುತ್ತೆ. ಸುಮಾರು ಜನ ಇತ್ತೀಚೆಗೆ ನಮಗೂ ಸಾಹೇಬರು ಎಲ್ಲ ಚಾನಲ್ಗಳಲ್ಲಿ ಮತ್ತೊಂದು ವರದಿ ಬಂದಾಗ ತುಂಬ ಅರ್ಜಿಗಳು ಆಹ್ವಾನ ಬರ್ತಾ ಇದೆ. ಅಲ್ಲಿ ಏನಾಗಿದೆ ಮಿಸ್ಟೇಕು, ಕೆಲವು ಗೊತ್ತಿಲ್ಲದಲೇ ಅದು ರಾಂಗ್ ರೂಟದಲ್ಲಿ ಅರ್ಜಿಗಳು ಹಾಕ್ಬಿಟ್ಟಿದ್ದಾರೆ. ಇದನ್ನು ಸ್ವಲ್ಪ ತೊಂದರೆ ಆಗಿದೆ ಮತ್ತು ಇದನ್ನು ನಮ್ಮ ಖಲೀಲ್ ಅವರು ಸುಮಾರು ಈ ಸೆಂಟ್ರಲ್ ಡಿಸ್ಟ್ರಿಕ್ಟ್ನಲ್ಲಿ ಸುಮಾರು ಅರ್ಜಿಗಳನ್ನು ಹಾಕ್ಸಿದ್ದಾರೆ. ಮತ್ತು ಅದೇ ರೀತಿ ಸರ್ಕಾರ ಸವಲತ್ತುಗಳು PM ಸ್ವನಿಧಿ ಅಡಿ ಆಗಿರ್ಬೋದು 10,000, 20,000, ಲಕ್ಷಗಟ್ಟಲೆ ಈಗ ನಾವು ಅದು ಮುಂದೆ ಯಾವ ರೀತಿ ಕೊಡಿಸ್ಬೇಕು ಅನ್ನತಕ್ಕಂಥದ್ದನ್ನು ಅದನ್ನು ಮಾಡ್ತಾ ಇದ್ದೀವಿ. ಮತ್ತು ಮಹಿಳೆಯರ ಸ್ವಸಹಾಯ ಗುಂಪುಗಳಾಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಿಗೆ ಬೇರೆ ಬೇರೆ ಸವಲತ್ತುಗಳನ್ನು ಕೊಡಿಸುವಂಥದ್ದನ್ನು ಮಾಡ್ತಾರೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಖಲೀಲ್ ಅವರು ಮತ್ತು ಮೇಡಮ್ ಅವರಾಗಿರ್ಬೋದು, ಸಮಿತಿ ಪದಾಧಿಕಾರಿಗಳಾಗಿರ್ಬೋದು ಎಲ್ಲ ತುಂಬ ವರ್ಕ್ ಮಾಡ್ತಾರೆ ಅಂತ ನಾನು ಇಷ್ಟಪಡ್ತೀನಿ. ಎಲ್ಲರಿಗೆ ನಮಸ್ಕಾರ, अस्सलाम वालेकुम। बेंगलुरु सेंट्रल डिस्ट्रिक्ट कांग्रेस कमेटी स्ट्रीट वेंडर सेल से आज बसनगुड़ी, चिकपेट, चामराजपेट, मल्लेश्वरम, गांधीनगर, गांधी बाज़ार सब जगह से पोस्टिंग दिया गया है। अब हमें ये उम्मीद करते हैं कि हमारी स्ट्रीट वेंडर सेल कमेटी में नौजवान हैं, लीगल एडवाइज़र, लॉयर्स हैं, डॉक्टर्स हैं। इंशाअल्लाह कुछ भी हेल्पिंग रहा तो ब्लड डोनर्स के लिए नौजवाने भी हैं। इंशाल्लाह कुछ भी रहा इंशाल्लाह अब इसके बाद जो भी हम करेंगे तो एजुकेशन के वास्ते करेंगे, हेल्थ के लिए करेंगे, इंशाल्लाह एम्बुलेंस का भी इंतज़ाम करेंगे इंशाल्लाह। अब जो महामारी स्टार्ट हो रही है, प्रॉब्लम्स हो रहे हैं कोविड जैसे 19, इसके लिए वर्क करेंगे। तो मैं सभी को मुबारकबाद देता हूँ, हमारे CM सिद्धरामैया सर को, DK शिवकुमार सर को, JC रंगस्वामी सर को, JC चंद्रशेखर सर को और जितने भी हैं हमारे साथ मेंबर्स आकर हैं उनको सबको बधाई देता हूँ। कांग्रेचुलेशंस टू जॉइन आवर कमेटी कांग्रेस स्ट्रीट वेंडर सेल। थैंक यू MD खलील। लास्ट डेट अब ये 30 तारीख को था, ये तो पूरे पोस्ट हो गए हैं, कमेटी पूरी ख़त्म हो गई है। हम एक लीगल सेल के लिए एक लॉयर भी रखे हैं। साइबर में जो भी एप्लीकेशन डालना है इसीलिए एक सेंटर भी खोल के हैं इंशाअल्लाह। इसके बाद जो भी प्रोग्रामें होंगे सोशल मीडिया इंचार्ज भी देखे हैं इंशाअल्लाह। जो भी हो इसके बाद अच्छा वर्क करेंगे, प्रोग्राम गरीबों की मदद करेंगे स्ट्रीट वेंडर्स की। शुक्रिया। ಸ್ನೇಹಿತರೆ ನಮಸ್ಕಾರ. ನನಗೆ ಬೆಂಗಳೂರು ಜೈನ್ ಸೆಕ್ರೆಟರಿ ಮಾಡಿದ್ದಾರೆ. ಬೆಂಗಳೂರು ಸೆಂಟ್ರಿಗೆ ಜೈನ್ ಸೆಕ್ರೆಟರಿ ಡಿಸ್ಟಿಕ್ ಜೈನ್ ಸೆಕ್ರೆಟರಿ ಮಾಡಿದ್ದಾರೆ. ನಮ್ಮ ರಂಗಸ್ವಾಮಿ ಅವರು, ನಮ್ಮ ಖಲೀಲ್ ಸಾಹೇಬರು, ಅಸ್ಮಾ ಮೇಡಮ್ ಅವರಿಗೆ ಧೈರ್ಯದಿಂದ ಧನ್ಯವಾದ ಅನ್ನಿಸ್ತೀನಿ. ನಮ್ಮ ಫಯಾಜ್ ಬಿ ಅವರಿಗೆ ಬೆಂಗಳೂರು ಕೇಂದ್ರ ಜಿಲ್ಲೆಯಿಂದ ಜೈನ್ ಸೆಕ್ರೆಟರಿ ಮಾಡಿದ್ದಾರೆ. ಅಸ್ಮಾ ಮೇಡಮ್, ಖಲೀಲ್ ಸಾಹೇಬರು, ರಂಗಸ್ವಾಮಿ ಅವರು, ಅವರಿಗೆ ಹೃದಯದಿಂದ ಫಯಾಜ್ ಅವರು ಧನ್ಯವಾದಗಳು ಅರ್ಪಿಸ್ತಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಮೊಹಮ್ಮದ್ ಖಾದರ್ ಅಹಮದ್ ಬ್ಯಾಂಗ್ಳೂರಿಂದ. ನಾನು ಬ್ಯಾಂಗ್ಳೂರು ಸೆಂಟ್ರಲ್ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯಿಂದ ಚಾಮರಾಜಪೇಟೆಗೆ ವೈಸ್ ಪ್ರೆಸಿಡೆಂಟಾಗಿ ನೇಮಕ ಆಗಿದೆ. ಅದರಿಂದ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ರಂಗಸ್ವಾಮಿ ಅವರಿಗೆ ಹಾಗೂ ನಮ್ಮ ಡಿಸ್ಟಿಕ್ ಸೆಂಟ್ರಲ್ ಪ್ರೆಸಿಡೆಂಟು ಖಲೀಲ್ ಅವರಿಗೆ ಕೃತಜ್ಞತೆ ತಲುಪಿಸ್ತೇನೆ. ಹಾಗೂ ನಮ್ಮ ಅಸ್ಮಾ ಮೇಡಮ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೂ ನಮ್ಮ ಕರ್ತವ್ಯವನ್ನು ಇದು ಮಾಡ್ತೇವೆ.
ನಿಭಾಯಿಸ್ತೇವೆ. ಥ್ಯಾಂಕ್ ಯು ಎಲ್ರಿಗೂ. ನನ್ನ ಹೆಸರು ರೆಹಮಾನ್ ಕಲಂದರ್ ಪಾಷಾ ಅಂತ, ಬೆಂಗಳೂರು ಕೇಂದ್ರ ವಿಭಾಗದ ಸಾಮಾಜಿಕ ಜಾಲತಾಣದ ಇನ್ಚಾರ್ಜ್ ಆಗಿ ನೇಮಕ ಮಾಡಿದ್ದಕ್ಕಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸುತ್ತಾ, ನಮ್ಮ ಇನ್ಚಾರ್ಜ್ ಆದ ರಂಗಸ್ವಾಮಿ ಅವರಿಗೆ ಮತ್ತು ಖಲೀಲ್ ಸಾರ್ ಡಿಸ್ಟಿಕ್ ಇನ್ಚಾರ್ಜ್ ಮತ್ತು ನಮ್ಮ ಮೇಡಮ್ ಅವರಿಗೆ ಧನ್ಯವಾದ ತಿಳಿಸುತ್ತಾ ನಾನು ಈ ಮಾತನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೈಯದ್ ಸಲೀಮ್ ಅಂತ. ಬ್ಯಾಂಗ್ಳೂರು ಸೆಂಟ್ರಲ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿ ನನ್ನ ನೇಮಕ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯಜಿ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತು BZ ಜಮೀರ್ ಅಹಮದ್ ಖಾನು ಮತ್ತು ರಂಗಸ್ವಾಮೀಜಿ ಮತ್ತು ಖಲೀಲ್ ಬೈ ಮತ್ತು ಎಲ್ಲರಿಗೂ ನಾನು ಆಸ್ಮಾ ಮೇಡಮ್ ಅವ್ರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೆ ನಮಸ್ಕಾರ. ನಮ್ಮ ಹೆಸರು ಬಂದ್ಬಿಟ್ಟು ಅಫ್ಸರ್ ಪಾಷಾ, ಬೆಂಗಳೂರು ಸೆಂಟ್ರಿಂದ ಜಾಯಿಂಟ್ ಸೆಕ್ರೆಟರಿ ಚಿಕ್ಕಪೇಟ್ ಕಾನ್ಸ್ಟಿಟ್ಯೂನ್ಸಿಗೆ ನೇಮಕ ಮಾಡಿದ್ದಾರೆ. ತುಂಬ ಧನ್ಯವಾದ ಹೇಳ್ತೀನಿ ರಂಗಸ್ವಾಮಿ ಅವರಿಗೆ, ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. सबको अस्सलाम वालेकुम। मेरा नाम यासीन पाशा। मेरा नाम मोहम्मद यासीन ना, मुझे सेक्रेटरी बना को है बेंगलुरु से काउंटी से बेंगलुरु सेंट्रल से डिस्ट्रिक्ट जनरल सेक्रेटरी स्ट्रीट वेंडर से और DK कुमार साहब का, जमीर अहमद खान, सिद्धरामैया सबका, स्वामी जी का, खलील जी का, अस्मा मैडम का उनका शुक्रिया. ನಮಸ್ಕಾರ. ನಾನಾದ ನದೀಮ್ ಖಾನು. ನಾನು ಬೆಂಗಳೂರು ಸೆಕ್ರೆಟರಿ ಕಾನ್ಸ್ಟಿಟ್ಯೂನ್ಸಿ ಬಂದು ಬಸವನಗುಡಿದು ಆದ. ನಾನು ಬೀದಿ ಓದಿ ವ್ಯಾಪಾರಿಗಳಾದ ನನ್ನ ಇದು ಅನುಗೆ ಆಗೈತೆ. ಇವ್ರದ್ದು ಎಲ್ಲರದು ಸೇರಿ ನಮ್ಮ ಸಿ ಎಮ್ ಮಾನ್ಯ ಅವರು ಸಿದ್ದರಾಮಯ್ಯ ಅವರು ಹಾಗೂ KPCC ಅಧ್ಯಕ್ಷರಾದ ಶಿವಕುಮಾರ್ ಅವರು ಹಾಗೂ ಆಮೇಲೆ ರಂಗಸ್ವಾಮಿ ಕಡೆಯಿಂದ ನಮ್ಮ ಖಲೀಲ್ ಬೈಯಿಂದ ನಮ್ಮ ಅಕ್ಕ ಆದ ಅಸ್ಮಾ ಖಾನಮಿಂದ ಎಲ್ಲರೂ ಸೇರಿ ನಾನು ಧನ್ಯವಾದಗಳು ಹೇಳುತ್ತಾ ನನ್ನ ಮಾತನ್ನು ನಾನು ಮುಗಿಸ್ತೇನೆ. मेरा नाम फयाज अहमद, बेंगलुरु साउथ से सेंट्रल से जॉइंट सेक्रेटरी सेक्रेटरी से पोस्ट दिया है. सिद्धरामैया साहब का बहुत बहुत शुक्रिया और DK शिवकुमार साहब का बहुत बहुत शुक्रिया. आर देवराज साहब का बहुत बहुत शुक्रिया. सिद्धरामैया साहब और अस्मा मैम का बहुत बहुत शुक्रिया और खलील भाई साहब का बहुत बहुत शुक्रिया और नवाज भी साहब का बहुत बहुत शुक्रिया. रंगा स्वामी साहब का भी बहुत बहुत शुक्रिया. अस्सलाम वालेकुम, ನಮಸ್ಕಾರ. ನಾನು ನಿಮ್ಮ ಅಸ್ಮಾ ಖಾನಂ ಮಾತಾಡ್ತಾ ಇದ್ದೀನಿ. ಇಂದು ಬೆಂಗಳೂರು ಕೇಂದ್ರ ಜಿಲ್ಲಾ ಕಮಿಟಿಯನ್ನು ರಚನೆ ಮಾಡಲು ನಮ್ಮ ಸಹೋದರರು ಆದಂತಹ ಎಲ್ಲರಿಗೂ ಅಭಿನಂದನೆಗಳು. ಇವತ್ತು ಚಾಮರಾಜಪೇಟೆ, ಚಿಕ್ಕಪೇಟೆ, ಬಸವನಗುಡಿ, ಮಲ್ಲೇಶ್ವರಂ ಎಲ್ಲ ಕ್ಷೇತ್ರಗಳಿಂದ ಹೊಸದಾಗಿ ಹೊಸ ಪೋಸ್ಟ್ಗಳನ್ನು ನೀಡಿದ್ದಾರೆ. ಸೊ ಅದಕ್ಕೆ ಇವರೆಲ್ಲರೂ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ. ಮೊದಲಿಗೆ ನಮ್ಮ RV ದೇವರಾಜ್ ಸಾಹೇಬ್ರ ಕಾನ್ಸ್ಟಿಟ್ಯುನ್ಸಿಯಿಂದ, ಮತ್ತು ಜಮೀರ್ ಅಹಮದ್ ಸಾಹೇಬ್ರ ಕಾನ್ಸ್ಟಿಟ್ಯುನ್ಸಿಯಿಂದ, ಮತ್ತು ಮಲ್ಲೇಶ್ವರಂ ಅನೂಪ್ ಅಯ್ಯಂಗರ್ ಸಾಹೇಬ್ರವ್ರ ಕಾನ್ಸ್ಟಿಟ್ಯುನ್ಸಿಯಿಂದ, ಬಸವನಗುಡಿ VB ವೆಂಕಟೇಶ್ ಸಾಹೇಬ್ರವ್ರ ಕಾನ್ಸ್ಟಿಟ್ಯುನ್ಸಿಯಿಂದ ಹೊಸದಾಗಿ ಎಲ್ಲರಿಗೂ ನೇಮಕವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಮೊದಲಿಗೆ ಈ ರಾಜ್ಯಾಧ್ಯಕ್ಷರಾದಂತಹ EC ರಂಗಸ್ವಾಮಿ ಸಾಹೇಬರಿಗೆ ಮತ್ತು ಬೆಂಗಳೂರು ಕೇಂದ್ರ ಜಿಲ್ಲಾ ಅಧ್ಯಕ್ಷರಾದಂತಹ ಮೊಹಮ್ಮದ್ ಖಲೀಲ್ ಸಾಹೇಬರಿಗೆ ಎಲ್ಲರಿಗೂ ಅಭಿನಂದನೆ ತಿಳಿಸ್ತೀನಿ. ಪಕ್ಷದ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಮತ್ತು ನಮ್ಮ ಅಧ್ಯಕ್ಷರಾದಂತಹ DK ಶಿವಕುಮಾರ್ ಸಾಹೇಬರಿಗೆ ಅವ್ರಿಗೆ ಏಕೆ ಧನ್ಯವಾದ ಹೇಳಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಫುಟ್ಪಾತಲ್ಲಿ ಮಾಡ್ತಾ ಇದ್ದ ಜನರಿಗೆ ಯಾವುದೇ ಆದ ಆದ್ಯತೆಯನ್ನು ನೀಡಿರಲಿಲ್ಲ. ಸೊ ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ನೀಡಿರುವ ಆದ್ಯತೆಯಿಂದ ಇಷ್ಟು ಜನ ಫುಟ್ಪಾತಲ್ಲಿ ವ್ಯಾಪಾರ ಮಾಡಿರೋರು ಒಂದು ಮನುಷ್ಯರು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ಸೆಲ್ಲನ್ನು ರಚನೆ ಮಾಡಿರುವ ಎಲ್ಲ ಗಣ್ಯರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ. ಮತ್ತು ಇವ್ರಿಗೆಲ್ಲ ಹೊಸ ಪೋಸ್ಟ್ ಕೊಟ್ಟಿರೋರಿಗೂ ಅವ್ರಿಗೂ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇವರಲ್ಲಿ ಇಷ್ಟೇ ಆಶಿಸೋದೇನಂತ ಹೇಳಿದ್ರೆ, ಇವರೆಲ್ಲ ಫುಟ್ಪಾತ್ ವ್ಯಾಪಾರಿಗಳಲ್ಲ, ಇವ್ರಿಗೂ ಒಂದು ಗರ್ವ ಇದು ಇದೆ ಅಂತ ಹೇಳಿ, ರೆಸ್ಪೆಕ್ಟ್ ಇದೆ ಅಂತ ಹೇಳಿ. ಸೊ ಇವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಇದೇ ತರಹ ಇನ್ನು ಮುಂದೆ ತುಂಬ ಜನ ಬಂದು ಫುಟ್ಪಾತ್ ವ್ಯಾಪಾರಿಗಳು ಬಂದು ಸೇರಿ ಈ ಸಂಘಟನೆಯನ್ನು ಮುಂದೆ ತರಬೇಕು. ಮತ್ತು ಯಾರ್ಯಾರಿಗೆ ಇದ್ರ ಬಗ್ಗೆ ಅರಿವಿಲ್ಲ ಅದನ್ನೆಲ್ಲ ಅರಿವು ಮೂಡಿಸಿ
ಅವ್ರಿಗೆ ಇರುವ ರೈಟ್ಸ್ಗಳನ್ನ ಮತ್ತು ಅವ್ರಿಗೆ ಸಿಗಬೇಕಾಗಿರುವ ಲಾಭಗಳನ್ನು ಎಲ್ಲನೂ ಇವರೆಲ್ಲ ಹೋಗಿ ಹೇಳಿ ಮಾಡಿ ನಮ್ಮ ಈ ಸೆಲ್ಲನ್ನು ಇನ್ನು ಮುಂದೆ ತರಬೇಕು ಅಂತ ನಾನು ನಿಮ್ಮಲ್ಲೆಲ್ಲ ಆಶಿಸ್ತೀನಿ. ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಆಲ್ ದ ಬೆಸ್ಟ್. ಅದಕ್ಕೋಸ್ಕರನೇ ಅಂತ ಈ ಸೆಲ್ ಇದೆ. ಯಾರ್ಯಾರಿಗೆ ಏನೇನು ಸಿಗಬೇಕು ಅವ್ರವ್ರಿಗೆ ಸಿಗಬೇಕು ಅಂತ ಹಕ್ಕುಗಳನ್ನು ಇವರೆಲ್ಲ ದೊರಕಿಸ್ಕೊಡ್ತಾರೆ ಅಂತಾನೆ ಮುಂದೆ ಬಂದು ನಮ್ಮ ಅಣ್ಣ ತಮ್ಮಂದಿರು ಬಂದು ನಿಂತ್ಕೊಂಡಿದ್ದಾರೆ. ಅಲ್ಲಿ ಮಾಫಿಯಾ ನಡೀತಾ ಇದೆ, ಗುಂಡಾಗರ್ದಿ ನಡೀತಾ ಇದೆ. ಸರ್ ಇಷ್ಟು ವರ್ಷದಿಂದ ನಡೀತಾನೆ ಇತ್ತಲ್ಲ ಸರ್, ಅವಾಗ ಮಾತ್ರ ಯಾರು ಆವಾಜ್ ತೆಗ್ದಿಲ್ಲ. ಇವಾಗ ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಂದು ಸೆಲ್ ಮಾಡಿ ಅವ್ರಿಗೆ ನ್ಯಾಯ ಮತ್ತು ಅವ್ರಿಗೆ ಸಿಗುವಂಥ ಹಕ್ಕನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನೀವು ಕ್ವಶನ್ನ ಕೇಳ್ತಾ ಇದ್ದೀರಾ. ಅದಕ್ಕೆ ನಾನು ಆನ್ಸರ್ ಹೇಳ್ತಾ ಇದ್ದೀನಿ. ಇವಾಗ ನಮ್ಮ ಪಕ್ಷದಿಂದ ಈ ಸೆಲ್ಲಿಂದ ಅವ್ರಿಗೆ ಸಿಗಬೇಕಾಗಿರುವ ಅಧಿಕಾರ ಮತ್ತೆ ಅಲ್ಲಿ ಅವ್ರಿಗೆ ಆಗ್ತಿರೋ ಮೋಸ ಅನ್ಯಾಯವನ್ನು ತಡೆಗಟ್ಟೋಕ್ಕೋಸ್ಕರನೇ ಈ ಸೆಲ್ ಮಾಡಿದ್ದೀವಿ. ಸೊ ನಮ್ಮ ಅಣ್ಣ ತಮ್ಮಂದಿರು ಎಲ್ಲ ಕೈಗೂಡಿಸಿ ಅದನ್ನೆಲ್ಲ ದೂರ ಮಾಡಿ ಅವ್ರಿಗೆ ಸಿಗಬೇಕಿರೋ ಅನುಕೂಲಗಳನ್ನೆಲ್ಲ ಮಾಡ್ಕೊಡ್ತಾರೆ ಅನ್ನೋದು ನನಗೆ ನಂಬಿಕೆ ಇದೆ ಸರ್.